ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ವ್ಯೂವರ್ಸ್ಗೆ ನಾವು ಇನ್ವೈಟ್ ಮಾಡೋದಕ್ಕೆ ನಾನು ಮತ್ತು ಶಿವು ಅವರು ಇಬ್ಬರು ಕಾಯ್ತಾ ಇದ್ವಿ ಅವತ್ತಿಂದ. ಬಟ್ ಟೈಮ್ ಆಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದ್ದೀವಿ. ನಾನು ಫ್ರೀ ಯಾವಾಗಲೂ ಇರ್ತೀನಿ, ಇವರು ಸ್ವಲ್ಪ ಫ್ರೀ ಇದ್ದಾರೆ ಇವತ್ತು. ಅದಕ್ಕೆ ಇವತ್ತು ನಮ್ಮ ವ್ಯೂವರ್ಸ್ಗೆಲ್ಲ ನಿಮಗೆಲ್ಲ ಇನ್ವೈಟ್ ಮಾಡೋಣ ನಮ್ಮ ಮದುವೆಗೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಏನಂದ್ರೆ, ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ. ಮದುವೆ ಹುಡುಗನಿಗೆ ಮತ್ತೆ ಹುಡುಗಿಗೆ. ಇದು ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗ್ಬೇಕು. ಹೋಗ್ಬಿಟ್ಟು ಇವರು ಮನೆಗೆ ಹೊಟ್ಟೋಗ್ತಾರೆ. ನಮ್ಮ ಕಡೆ ಎಲ್ಲ ಮದುವೆ ಆದ್ಮೇಲೆ ಕರೆಯೋದು. ರಕ್ಷಿತಾ ಮನೆ ಕಡೆ ಮದುವೆಗಿಂತ ಮುಂಚೆನೂ ಕರೀತಾರೆ. ಇದು ನಮಗೆ ಹೊಸದು. ಇದು ಒಂದೇ ಅಲ್ಲ, ಸುಮಾರು ಹೊಸದು ಇಬ್ರು ಮನೆ ಕಡೆನೂ ಒಂಚೂರು ಡಿಫ್ರೆನ್ಸ್ ಇದೆ. ಹಾಗೆ ಫ್ರೆಂಡ್ಸ್, ಎಷ್ಟೋ ಜನ ಸುಮಾರು ವೀಡಿಯೋಸಲ್ಲಿ ಕೇಳ್ತಾ ಇದ್ರಿ ನಿಮ್ಮದು ಗೋಲ್ಡ್ ಜ್ಯುವೆಲರೀಸ್ ತೋರಿಸಿ ಅದೊಂದು ಬ್ಲಾಗ್ ಮಾಡಿ ಅಂತ. ಮದುವೆದು ಗೋಲ್ಡ್ ಜ್ಯುವೆಲರೀಸ್ ಏನಾಗಿದೆ ಅಂತಂದರೆ, ನಾವು ಎಂಗೇಜ್ಮೆಂಟ್ ಆದಮೇಲೆ ಯಾವಾಗ ಜುಲೈಯಲ್ಲಿ ಹಾಕಿದ್ದ, ಜೂನಲ್ಲಿ ಎಂಗೇಜ್ಮೆಂಟ್ ಆಯಿತು. ಜುಲೈಯಲ್ಲಿ ನಾವು ತುಂಬ ಲೇಟ್ ಮಾಡಿಲ್ಲ. ಯಾಕಂದರೆ ನಿಮಗೆ ಗೊತ್ತು ಗೋಲ್ಡ್ ಎಷ್ಟು ಮೇಲೆ ಎತ್ತರಕ್ಕೆ ಹೋಗ್ತಾ ಇದೆ ಅಂತ. ನಾವು ಗೋಲ್ಡ್ ಹಾಕ್ದಾಗ ಪ್ರೈಸ್ ಬಂದು 9,300-200 ಏನಾಯಿತು ಅನ್ಸುತ್ತೆ. 160. 9,160 ಇತ್ತು. ಈಗ ಈಸ್ಕೋಬೇಕಾದ್ರೆ ಇರೋ ರೇಟ್ ನಿಯರ್ಲಿ 13,000 ಇದೆ. ಎಷ್ಟು ಎಲ್ಲ ವೇಸ್ಟೇಜ್ ಎಲ್ಲ ಬಿಟ್ಟಿದೆ. ನಾವು ಎಂಗೇಜ್ಮೆಂಟು June 18ಗೆ ಆಯಿತು. July 18ಗೆ ಏನು ಮಾಡಿದ್ವಿ, ಆಷಾಢ ಎಲ್ಲ ಮುಗೀತಲ್ಲ. ಸೊ ಲೇಟ್ ಮಾಡೋದು ಬೇಡ, ತುಂಬ ಏನೋ ರೇಟ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೋಗಿ ಹಾಕ್ಬಿಟ್ವಿ. ಎಲ್ಲಿ ಅಂತಂದರೆ ದೀಪಕ್ ಜ್ಯುವೆಲ್ಸ್, ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಲ್ಲೇ ಹಾಕಿದ್ದಿದ್ದು ನಾವು. ಅದು ಸ್ವಲ್ಪ ಇನ್ನು ಮದುವೆ ಟೈಮ್ ಇದೆಯಲ್ಲ, ಒಂದು 3-4 ಮಂತ್ಸ್ ಆದಮೇಲೆ ನಾವು ಕೊಡಿ ಅಂತ ಹೇಳಿದ್ವಿ. ಅದು ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಅಷ್ಟರಲ್ಲಿ December 15ದಿಂದ ಧನುರ್ಮಾಸ ಸ್ಟಾರ್ಟ್ ಆಗೋಯ್ತು ಅಲ್ವಾ. ಅದಕ್ಕೆ ಆ ಮದುವೆದಲ್ವ ಈಸ್ಕೊಬಾರ್ದು ಅಂತ ನಾವು ಈಸ್ಕೊಂಡಿಲ್ಲ. ರೆಡಿ ಆಗಿದೆ. ಈ ಸಂಕ್ರಾಂತಿ ಮುಗಿದ ತಕ್ಷಣ ಧನುರ್ಮಾಸ ಯಾವಾಗ ಮುಗಿಯುತ್ತೆ ಆವಾಗ ನಾವು ಹೋಗಿ ಎಲ್ಲನೂ ಕಲೆಕ್ಟ್ ಮಾಡ್ಕೊತೀವಿ. ಎಲ್ಲನೂ ರೆಡಿ ಆಗಿದೆ. ಬಟ್ ಏನಂದರೆ ಸಂಕ್ರಾಂತಿ ಇವಾಗ ನೆಕ್ಸ್ಟ್ ಥರ್ಸ್ಡೇ ಬರುತ್ತೆ. ಇವತ್ತು ಸಂಡೇ, ಇನ್ನೊಂದು 4 days ಸಂಕ್ರಾಂತಿ ಇದೆ. ಅದಾದಮೇಲೆ ಇನ್ನು ಮದುವೆ ಇನ್ನೊಂದು 2-3 days ಮದುವೆ ಇರುತ್ತೆ. ನಾನು ಆ ಟೈಮಲ್ಲಿ ಗೋಲ್ಡ್ ಜ್ಯುವೆಲರಿದು ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಮ ಮದುವೆ ಆದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡಿ. ಮತ್ತೆ ಆ್ಯಕ್ಚುಲಿ ಈಗ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಲೈಕ್ ಈಗ 9,000 ಇದ್ದಿದ್ದು ಗೋಲ್ಡು ನಿಯರ್ಲಿ 13,000 ಆಗೋಯ್ತು. ನನ್ನ ಪ್ರಕಾರ ಈಗ 3-4 ವರ್ಷ ಹಿಂದೆ ತಿರುಗಿ ನೋಡಿದ್ರೆ ಅಷ್ಟು ಡಿಫ್ರೆನ್ಸ್ ಆಗಲಿಕ್ಕೆ 9,000ದಿಂದ ಅಷ್ಟು ಡಿಫ್ರೆನ್ಸ್ ಹಾಕಿ ಒಂದು 3 years ಥರ ತೊಗೊಂಡಿದೆ. ಬಟ್ ಈ ಸಲ ಅಂತೂ ಎಷ್ಟು ಬೇಗ 6 monthsಗೆ 4,000 ಜಾಸ್ತಿ ಆಗೋಯ್ತು. ಎಷ್ಟು ಅನಿಸ್ಬಿಡ್ತು ಅಂದರೆ, ಆಯಿತು ಹಾಕ್ಲಿಲ್ಲ ಅಂದ್ರೆ ಎಂಥ ತಪ್ಪು ಮಾಡ್ಬಿಡ್ತಿದ್ವಿ ನಾವೇನೋ ಲೇಟ್ ಮಾಡಿದರೆ, ಎಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಡ್ತಿತ್ತು ನಮಗೆ ಅನಿಸ್ತು. ಆಮೇಲೆ ತುಂಬ ಚೆನ್ನಾಗಾಗಿದೆ ಡಿಸೈನ್ಸ್ ಎಲ್ಲ. ನಮಗೆ ಫೋಟೋ ಎಲ್ಲ ರೆಡಿ ಆಗಿದೆ, ಫೋಟೋ ಎಲ್ಲ ಕಳಿಸಿದ್ರು. ಬಟ್ ಈಸ್ಕೊಳ್ಳೋದಕ್ಕೆ ಇವಾಗ ಧನುರ್ಮಾಸ ಬಂದಿದೆಯಲ್ಲ, ಅದಕ್ಕೆ ಅದು ಒಳ್ಳೆ ದಿನ ಅಲ್ಲ ಅಂತ ಈಸ್ಕೊಂಡಿಲ್ಲ. ಈ ಸಂಕ್ರಾಂತಿ ಮುಗಿದ ತಕ್ಷಣ ಈಸ್ಕೊಂಡ್ಬರ್ತೀವಿ. ನೋಡಿ, ಮದುವೆ 1-2-3 days ಇರುತ್ತೆ. ಅದು ಬೇರೆ ಒಡವೆ ಆದರೆ ತಗೊಬರ್ತಿದ್ವಿ. ಇಲ್ಲಿ ಇದಕ್ಕೋಸ್ಕರ ತಗೋತಾ ಇರೋದಲ್ಲ, ಮದುವೆಗೋಸ್ಕರ ಮಾಡಿಸಿರೋ ಒಡವೆ. ಅದರಿಂದ ಅಮ್ಮಂದು ಓಲೆ ಇಸ್ಕೊಂಡ್ರಲ್ಲ, ಅದು ರಮ್ಯಕ್ಕೆ ಹಾಕಿದಾರಲ್ವಾ ಬ್ಲಾಗಲ್ಲಿ, ಅದು ಇಸ್ಕೊಂಡ್ರು. ಇನ್ನೂ ನಮ್ದು ಮದುವೆದಲ್ವಾ ಅಂತ ನಾವು ಇಸ್ಕೊಳಕ್ ಹೋಗಿಲ್ಲ. ಇನ್ನೊಂದು 2-3 days ಇರುತ್ತಲ್ಲ, ಇಸ್ಕೊಂಡ್ ಬಂದ್ಬಿಡ್ತೀವಿ ಮದುವೆಗೆ ಅಂತ. ಅದಾದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವ್ದು ಜ್ಯುವೆಲರಿ ಇದು ಅಂತ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇವ್ರದ್ದು ಅಷ್ಟೇ, ನಂದು ಅಷ್ಟೇ ಚೆನ್ನಾಗಿ ಬಂದಿದೆ. ನಮಗೂ ಎಲ್ಲ ಇಷ್ಟ ಆಯ್ತು ಡಿಸೈನ್ಸು. ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ, ಈ ಥರ ಡಿಸೈನ್ ಬೇಕು ಅಂತ. ಕರೆಕ್ಟಾಗಿ ನಾವು ಹೇಗೆ ಕಳಿಸಿದ್ವಿ ಅದಕ್ಕಿಂತ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಇಷ್ಟಪಟ್ಟರು, ಎಲ್ಲರೂ ಇಷ್ಟಪಟ್ಟರು. ರಕ್ಷಿತ್ ಜ್ಯುವೆಲ್ಸ್ ಇರ್ಬೋದು, ಅಂದಿರ್ಬೋದು, ಎಲ್ಲಾನು ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾವು ನಾವು ತೋರಿಸಿದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸು. ಕರೆಕ್ಟಾಗಿ ಅಲ್ಲಿ ಎಷ್ಟು ಒಂದು ಹರಳು ಎಲ್ಲಿದೆ ಅಲ್ಲೇ ಇದೆ. ಫೋಟೋಲ್ಲಿ ಹೆಂಗಿದೆ ಹಂಗೆ ಮಾಡಿಕೊಟ್ಟಿದ್ದಾರೆ ನೀಟಾಗಿ. ಖುಷಿ ಆಯಿತು ನನಗೆ ಡಿಸೈನ್ಸ್ ನೋಡಿ. ಹಾಕೊಂಡಾಗ ಮೇ ಬಿ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು, ನೋಡೋಣ. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ, ಈಗ ನಾವು ತುಂಬ ನಮಗೆ ಕಮೆಂಟ್ ಬಂದಿದ್ದು ಕ್ವಶನ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡೋಣ ಯಾವ್ದಾವ್ದು ಕಮೆಂಟ್ ಬಂದಿದೆ ಅಂತ. ಫ್ರೆಂಡ್ಸ್, ನಾವು ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಇನ್ವಿಟೇಷನ್ ಕಾರ್ಡ್ನ ನಿಮ್ಗೆ ಎಲ್ಲರಿಗೂ ತೋರಿಸಿ
ಇನ್ವೈಟ್ ಮಾಡೋಣ ಅಂತ ತುಂಬ ಟೈಮ್ ತೊಗೊಂಡು, ಇವರು ಬ್ಯುಸಿ ಇದ್ದಾರೆ, ನನಗೇನೋ ತುಂಬ ಕೆಲಸ ಅಂತ ಯಾವುದೂ ಇಲ್ಲ, ನಾನು ಫ್ರೀಯಾಗೇ ಇದ್ದೆ, ಇವ್ರು ಸಖತ್ ಬ್ಯುಸಿ ಇದ್ದರು. ಸ್ವಲ್ಪ ಟೈಮ್ ಕೊಟ್ಟು ವೀಡಿಯೋಗೋಸ್ಕರನೇ ಸ್ವಲ್ಪ ಇಷ್ಟೊತ್ತವರೆಗೂ ಇದ್ದರು. ಮತ್ತು ಆ್ಯಕ್ಚುಲಿ ಮುಂಚೆನೇ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಎಲ್ಲ ದೂರ ಆಗಿ ಬೇಗನೆ ಇನ್ವೈಟ್ ಮಾಡಿದ್ರೆ ಮರ್ತ್ಕೊತಾರೆ. ಸೊ ಎಲ್ಲರಿಗೂ ಇನ್ನೇನು ಹತ್ರ ಬಂದಂಗೆ ಇನ್ವೈಟ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ನಾನು ಬರೋ ಇದ್ರಲ್ಲಿ ಇರಲಿಲ್ಲ, ರಕ್ಷಿತಾ ಅವ್ರ ಮನೆಗೆ ಬಂದೆ. ಒಟ್ಟಿಗೆ ಇಬ್ಬರೂ ಇನ್ವೈಟ್ ಮಾಡೋಣ ನಮ್ಮ ವ್ಯೂವರ್ಸ್ಗೆ. ಜಸ್ಟ್ ಇನ್ನೊಂದು ವೀಕ್ ಇದೆಯಲ್ಲ, ಮುಂಚೆನೇ ಇವರು 1 ವೀಕ್ ನ್ಯೂ ಇಯರ್ ಟೈಮಲ್ಲೇ ಬಂದಿದ್ರು ಅಲ್ಲ, ಅವಾಗಲೇ ಮಾತಾಡ್ಕೊಂಡ್ವಿ ಅದೊಂದು ವಿಡಿಯೋ ಮಾಡಿಬಿಡೋಣ ಅಂತ. ಬಟ್ ಅಷ್ಟೊಂದು ಬೇಗ ಬೇಡ, ನ್ಯೂ ಇಯರ್ ಅಂದರೆ ಡಿಸೆಂಬರ್ 31, ಇನ್ನು ನಮಗೆ 21 ಡೇಸ್ 22 ಡೇಸ್ ಇದೆ, ಅಷ್ಟೊಂದು ದೂರ ಆಗಿಬಿಡುತ್ತೆ. ಸ್ವಲ್ಪ ಹತ್ರ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇವರು ಯಾವಾಗ ನ್ಯೂ ಇಯರಿಂದ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮುಗ್ದಿಲ್ಲ, ಇನ್ನೊಂದು 2-3 ಡೇಸ್ ಆಗುತ್ತಂತೆ. ಬ್ಯುಸಿ ಆಗೋದ್ರು. ಇವತ್ತು ಸಂಡೇ ಆಗಿರೋದ್ರಿಂದ ವಿಡಿಯೋ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡು ಇದು ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡು. ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಅಷ್ಟು ಮಾಡಿದ್ರು ಕಾಣಲ್ಲ. ಕಾಣಿಸ್ತಾ ಇದೆ ಈಗ. ಓಕೆ. ರಕ್ಷಿತಾ ಆರ್ ಮತ್ತು ಶಿವಕುಮಾರ್ BM. ಫೈನಲಿ ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ನ ನಮ್ಮ ವ್ಯೂವರ್ಸ್ಗೆ ನಾವು ತೋರಿಸಿದ್ದೀವಿ. ಒಳಗಡೆ ತೊಗೊಂಡಿನ ಫಸ್ಟೇ ಎಲ್ಲಾರು ಇನ್ವಿಟೇಷನ್ ಕಾರ್ಡಲ್ಲೂ ಗಣೇಶ ಇದ್ದೇ ಇರ್ತಾರೆ, ವಿಘ್ನೇಶ್ವರ. ನಮ್ಮ ಮದುವೆಗೆ ಯಾವುದೇ ವಿಘ್ನ ಬರ್ದೆ ಚೆನ್ನಾಗಾಗಲಿ ಅನ್ನೋದಕ್ಕೆ ವಿಘ್ನೇಶ್ವರ. ತೋರಿಸಿ ಹತ್ತಿರದಲ್ಲಿ ಇಟ್ಕೊಳ್ಳೋಣ. ಈಗ ಕಾಣಿಸ್ತಾ ಇದೆ ನೋಡಿ, ನೋಡ್ತಾ ಇದ್ದೀರಾ ನೀವು. ಎಲ್ಲ ಕನ್ನಡದಲ್ಲೇ ಇದೆ ನೀಟಾಗಿ. ಫ್ರೆಂಡ್ಸ್ ಏನಂದರೆ ನೋಡಿ, ಸ್ತಂಭ ಮುಹೂರ್ತ 21 ಬುಧವಾರ ಮಾರ್ನಿಂಗ್ 9 to 10 ಅದೇನೋ ಮನೆಯಲ್ಲೇ ಆಗುತ್ತೆ. ಮತ್ತು ಆರತಕ್ಷತೆ ರಿಸೆಪ್ಷನ್ನು ಸಂಜೆ 21 ವೆಡ್ನಸ್ಡೇ ಬುಧವಾರ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಿಸೆಪ್ಷನ್ನು. ಮತ್ತು ಧಾರೆ 22 ಧಾರೆ ಗುರುವಾರ ಬಂದಿದೆ. ಗುರುವಾರ ಸ್ಪೆಷಲ್ ವಾರ. ಆ್ಯಕ್ಚುಲಿ ನಾವೆಲ್ಲ ಸಾಯಿಬಾಬನ ಭಕ್ತರು ನಮ್ಮ ಮನೆಯವರೆಲ್ಲ. ಸೊ ಗುರುವಾರನೇ ಧಾರೆ ಆಗ್ತಿದೆ, ಅದು ಒಂಥರ ಖುಷಿ ಇದೆ. ಧಾರೆ ಬಂದು ಮಾರ್ನಿಂಗ್ 9:50 to 10:50, 9:50ರಿಂದ 10:50ರವರೆಗೆ ಧಾರೆ ಇದೆ. ಮತ್ತು ನಮ್ಮದು ಮದುವೆ ಎಲ್ಲಾಗ್ತಾ ಇದೆ ಅಂದರೆ ಮೈಸೂರಲ್ಲಿ, ಸ್ಥಳ ಪೊಲೀಸ್ ಭವನ್. ಇದು ಬಂದು ಜಾಕಿ ಕ್ವಾರ್ಟರ್ಸ್, ಲಲಿತ್ ಮಹಲ್ ರಸ್ತೆ, ಮೈಸೂರು. ಸೊ ಇಲ್ಲಿ ಇರೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನಿಮ್ಮ ಲೊಕೇಶನ್ ಸಿಗುತ್ತೆ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಮದುವೆ ನೋಡಬೇಕು ಅಂತ ನಮ್ಮ ಇಷ್ಟ ಇರೋರು ಬಂದು ನಮಗೆ ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊತಾ ಇರೋದು ನಿಮ್ಮ ಜೊತೆ. ಫ್ರೆಂಡ್ಸ್, ನಾವು ಇನ್ವೈಟ್ ಮಾಡಿದ್ದೀವಿ ಮದುವೆಗೆ. ತುಂಬ ಜನ ನಮ್ಮನ್ನ ಇನ್ವೈಟ್ ಮಾಡಲ್ವಾ ಅಂದರೆ ಪರ್ಸ್ನಲ್ ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಎಷ್ಟೋ ಜನ ಇನ್ವೈಟ್ ಮಾಡಿದ್ರೆ ನಾವು ಇರ್ತೀವ, ಎಷ್ಟೋ ಜನ ಪರ್ಸ್ನಲ್ ಮೆಸೇಜ್ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಸಿಸ್ ನಮ್ಮನ್ನ ಇನ್ವೈಟ್ ಮಾಡಲ್ವಾ ಮದುವೆ ಎಲ್ಲಿ ಅಂತ. ಒಟ್ಟಿಗೆ ಸಪ್ರೇಟಾಗಿ ಏನು ಇನ್ವೈಟ್ ಮಾಡೋದು ಬೇಡ, ಒಟ್ಟಿಗೆ ಒಂದು ವ್ಲಾಗ್ ಮಾಡಿ ಇನ್ವೈಟ್ ಮಾಡೋಣ ಅಂತ ನಾವು ಅಂದ್ಕೊಂಡು ಇವತ್ತು ನಿಮ್ಮನ್ನ ಇನ್ವೈಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಡಿಯೋಸ್ನ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ. ಒಂದು 2-3 ದಿನ ವೀಡಿಯೋ ಹಾಕಿಲ್ಲ ಅಂತಂದರೆ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಕ್ವಶನ್ಸ್ ಕೇಳ್ತೀರಾ, ಖುಷಿ ಆಗುತ್ತೆ ಆ ಟೈಮಲ್ಲಿ. ಹಾಗೆ ಫ್ರೆಂಡ್ಸ್, ಮೊನ್ನೆ ನಾನೊಂದು ಬ್ಲಾಗ್ ಹಾಕಿದ್ದೆ, ಒಂದು ಸ್ಯಾರಿ ಮತ್ತು ಬ್ಲೌಸ್, ಅದ್ರ ಜೊತೆ ಒಂದು ಬ್ಲೌಸ್ ಲೈಟ್ ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್ ಮತ್ತು ಲೈಟ್ ಗ್ರೀನ್ ಕಲರ್ ಬ್ಲೌಸ್ ಹಾಕಿದ್ದೆ. ಅದ್ರದ್ದು ಟೈಲರ್ ಅಡ್ರೆಸ್ ಕೊಡಿ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ಯಾವುದೋ ಹೆಸರು ನವೀನಾ VM ನವೀನಾ ಅಂತ. ಟೈಲರ್ ಅಡ್ರೆಸ್ ಬಂದು ನಾನು ಮೈಸೂರು ಮದುವೆ ಬ್ಲೌಸೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಮೋತಿ ಫ್ಯಾಷನಲ್ಲಿ ಸ್ಟಿಚ್ ಮಾಡಿಸಿರೋದು. ಇದು ಸಿಂಪಲ್ಲು ವರ್ಕು ಇಲ್ಲದೆ ಸ್ಟಿಚ್ ಮಾಡಿಸಿರೋದ್ರಿಂದ ನಮ್ಮ ಮನೆ ಹತ್ರನೇ ಸ್ಟಿಚ್ ಮಾಡಿಸಿದ್ದೀನಿ. ಕಡ್ಕೋಳ, ನಮ್ಮ ಮನೆ ಇರೋದು ಕಡ್ಕೋಳ. ಅಲ್ಲಿ ಒಂದು ಟೈಲರ್ ಶಾಪ್ ಇದೆ, ರಿಬಾನ್ ಬ್ಯೂಟಿ ಅಂತ. ಅದು ಪಾರ್ಲರ್, ಬಟ್ ಅಲ್ಲೇ ಸ್ಟಿಚಿಂಗು ಮಾಡ್ತಾರೆ, ರಿಬಾನ್ ಬ್ಯೂಟಿ ಪಾರ್ಲರ್ ಅಂತ. ನೀವು ಅಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೊಬೋದು. ಅಡ್ರೆಸ್ ಕೇಳಿದ್ರಲ್ಲ, ಟೈಲರ್ ಅಡ್ರೆಸ್ ಕೊಡಿ ಅಂತ, ಸೊ ಹೇಳಿದ್ದೀನಿ. ಆಮೇಲೆ ಸೋ ಅಂತ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ಅದೊಂದು ಸದ್ಯಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಮುಂಚೆ ಜಾಸ್ತಿ ಸೋ ಅಂತ ಯೂಸ್ ಮಾಡ್ತಾ ಇದ್ದೆ. ನೀವೆಲ್ಲ ಸೋ ಅಂತ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ
ಒಂಚೂರು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಬಟ್ ಮಧ್ಯೆ ಮಧ್ಯೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ತಿಂಗಳಲ್ಲೆಲ್ಲ ಬಿಟ್ಬಿಡ್ತಾರೆ. ನೀವು ಮುಂಚೆ ಲೈಕ್ ಇವರು ಮಧ್ಯೆ ಮಧ್ಯೆ ಲೈಕ್ ಅಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಹಾಗೆ ಯಾರೋ ಕಮೆಂಟ್ ಮಾಡಿದ್ರು ಎಷ್ಟು ಲೈಕ್ ಅಂತ ಯೂಸ್ ಮಾಡ್ತೀರಾ ಅಂತ. ನನಗೆ ಏನು ಅಂದರೆ ಏನೋ ಕಮೆಂಟ್ ಬಂದರೆ ಅದನ್ನ ಪಾಸಿಟಿವ್ ಆಗಿ ತಗೋತೀವಿ. ಲೈಕ್ ನೋಡಿ ಮತ್ತೆ ನಾನು ಲೈಕ್ ಅಂತಲೇ ಬಳಸ್ತೆ. ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ನೀವೇ ಹೇಳ್ಕೊಟ್ಬಿಡ್ತೀರಾ ಎಷ್ಟೊಂದು. ಅದು ಖುಷಿ ಆಗುತ್ತೆ ನಮಗೆ. ಆಮೇಲೆ ನಾನು ಒಂದು ವ್ಲಾಗ್ ಮಾಡಿದ್ದೀನಿ, ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಂತ ಕೇಳಿದ್ರು ಅಂತ. ಯಾಕಾದ್ರೂ ಕೇಳ್ತಿದ್ರು ಗೊತ್ತಿಲ್ಲ ನನಗೆ. ಮತ್ತೆ ನಾನು ವ್ಲಾಗಲ್ಲಿ ನೀಟಾಗಿ ಹೇಳಿದ್ದೀನಿ, ನಾನು ವೆಯ್ಟ್ ಚೆಕ್ ಮಾಡಿಲ್ಲ. ನೀವು ಯಾಕತ್ರ ವೆಯ್ಟ್ ಕೇಳ್ತಾ ಇದ್ರಿ ನಿಜವಾಗ್ಲೂ ಗೊತ್ತಿಲ್ಲ. ರಿಪ್ಲೈ ಮಾಡಿದ್ರು ಆ ವಿಡಿಯೋಗೆ, ನೀವು ವೆಯ್ಟ್ ಜಾಸ್ತಿ ಇದ್ದೀರಾ ಅವ್ರ ವೆಯ್ಟ್ ಕಮ್ಮಿ ಇದ್ದೀರಾ ಅಂತ ಕೇಳ್ತಾ ಇಲ್ಲ, ಕರೆಕ್ಟಾಗಿ ಇದ್ದೀರಲ್ಲ ಅದಕ್ಕೆ ವೆಯ್ಟ್ ಎಷ್ಟು ಅಂತ ಕೇಳಿದೆ ಅಂತ ಕೇಳಿದ್ರು. ಮೇಂಟೈನ್ ಮಾಡಲಿಕ್ಕೆ ಇಷ್ಟ ಅಂತ. ಹಂಗೇನಿಲ್ಲ ಅಂತ ಕೇಳಿದ್ರು. ಮತ್ತೆ ಅವ್ರು ಕೇಳಿದರೆ ಆಯಿತು ಹೇಳಿ ನಿಮ್ಮ ವೆಯ್ಟ್ ಎಷ್ಟು ಅಂತ. ನನ್ನ ವೆಯ್ಟ್ ನಿಜವಾಗ್ಲೂ ಇವತ್ತುವರೆಗೂ ಚೆಕ್ ಮಾಡಿಲ್ಲ ನಾನು. ಮೇ ಬಿ ಅಪ್ರಾಕ್ಸಿಮೇಟಾಗಿ ಹೇಳ್ತಾ ಇದ್ದೀನಿ, ಒಂದು 55 ಹಿಂದೆ ಮುಂದೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. 55 ಅಬೋ ಇರ್ತೀನ, 55 ಒಂದು 56 ಇರ್ಬೋದು, 54 ಇರ್ಬೋದು, ಒಂದು 55 ಹಿಂದೆ ಮುಂದೆ ಇರ್ತೀನಿ ಫ್ರೆಂಡ್ಸ್. ನಾನು ಎಷ್ಟು ವೆಯ್ಟ್ ಇದ್ದೀನಿ? ನೀವು ಒಂದು 70 ಅಬೋ ಇರ್ತೀರಾ. 80 ಅಬೋ ಇದ್ದೀನಿ. ನೀವು ಹೈಟ್ ಇದ್ದೀರಲ್ಲ, 6 ಫೀಟ್ ಇದ್ದೀರಲ್ಲ, ಹೈಟಿಗೆ ಆಗ್ಬಿಡುತ್ತೆ. ನಾವೆಲ್ಲಿ ಇರೋದೇ 5 ಅಬೋ. ಹಾಗೆ ಫ್ರೆಂಡ್ಸ್, ನಾನು ಲಾಸ್ಟ್ ವ್ಲಾಗ್ ಅಲ್ಲ, ಒಂದು 2-3 ವ್ಲಾಗ್ಸ್ ಬ್ಯಾಕ್ ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೆ ಸ್ಲಿಪ್ಪರ್ ಮತ್ತು ಹಾಲ್ದಾರೆ ಕವರ್ ಅಂತ ಹೇಳಿದ್ನಲ್ಲ. ಧಾರೆ ಟೈಮಲ್ಲಿ ಮದುವೆ ಹುಡುಗಂಗೆ ಮತ್ತು ಹುಡುಗಿಗೆ ಧಾರೆ ಹಾಕೋ ಟೈಮಲ್ಲಿ ಏನು ಅಂತಾರೆ, ಕುತ್ಕೊಳ್ಳೋವಾಗ ಅದು ಹಾಲೆಲ್ಲ ಚೆಲ್ಲಿ ಬಟ್ಟೆ ಗಲೀಜಾಗಬಾರ್ದು ಅಂತ ನಾನು ತೊಗೊಂಬಂದಿದ್ದೆ ಅಂತ ತೋರಿಸಿದ್ದೆ ನೋಡಿ. ಅದನ್ನು ಸುಮಾರು ಜನ ಎಲ್ಲಿ ತೊಗೊಂಡಿದ್ದು ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದು ಸರಸ್ವತಿಪುರಮಲ್ಲಿ. ಅದು ಅಡ್ರೆಸ್ ಬಂದು ಫ್ರೆಂಡ್ಸ್ ಸರಸ್ವತಿಪುರಂ ಬಿಗ್ ಬ್ಲಷ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಬಿಗ್ ಬ್ಲಷ್ ಅಂತ ಒಂದು ಪ್ರೊಫೈಲ್ ಇದೆ, ನೀವು ಚೆಕ್ ಮಾಡ್ಬೋದು. ಬಿಗ್ ಬ್ಲಷ್ ಅಂತ. ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಅವರು ಲೊಕೇಶನ್ನ ಕಳಿಸ್ಕೊಡ್ತಾರೆ ನಿಮಗೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಅಲ್ಲಿ ಮದುವೆಗೆ ಬೇಕಾಗಿರೋವಂಥದ್ದು ಏನೇನು ಬೇಕು ಎಲ್ಲನೂ ಇದೆ. ಬೀಸನ್ಗೆ, ಹುಡುಗನ್ಗೆ ಬೀಸನ್ಗೆ ಕಾಶಿ ಯಾತ್ರೆ ಟೈಮಲ್ಲಿ ಬೀಸ್ತಾರೆ ನೋಡಿ ಅದು. ಮತ್ತು ಛತ್ರಿ ಇರುತ್ತೆ, ಹಾಲ್ದಾರೆ ಕವರ್ ಅಂತ ಹೇಳಿದ್ನಲ್ಲ ಅದೆಲ್ಲ ಅವೈಲಬಲ್ ಇರುತ್ತೆ. ನೀವು ಹೋಗಿ ತೊಗೊಬೋದು. ನೀವು ಕಮೆಂಟ್ ಮಾಡಿ ಕೇಳಿದ್ರಲ್ಲ ಅಂತ ನಾನು ನಿಮಗೆ ಆನ್ಸರ್ ಮಾಡಿದೆ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಜಾಸ್ತಿ ಜನ ನಮ್ಮನ್ನ ಸಪೋರ್ಟ್ ಮಾಡಿ, ನಮ್ಮ ವೀಡಿಯೋಸ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮದುವೆಗೆ ಇನ್ವೈಟ್ ಮಾಡಿದ್ದೀವಿ. ಹತ್ರದಲ್ಲಿ ಯಾರ್ಯಾರು ಇದ್ದೀರಾ, ಎಷ್ಟು ಬರೋಕ್ಕಾಗುತ್ತೆ ಅಷ್ಟು ಬನ್ನಿ ಅಂತ ಕೇಳ್ಕೊತೀವಿ ಇಬ್ರು. ಥ್ಯಾಂಕ್ ಯು ಸೋ ಮಚ್.